ದ ಬ್ಲೂ ವೇಲ್ ಗೇಮ್. ನಾನೆಲ್ಲೋ ಈ ಒಂದು ಟಾಪಿಕ್ ಬಗ್ಗೆ ಈಗ ಆಲ್ರೆಡಿ ಸುಮಾರು ಜನ ವಿಡಿಯೋಸ್ ಮಾಡಿರ್ತಾರೆ ಅನ್ಕೊಂಡಿದ್ದೆ. ಅಷ್ಟೇನೋ ಯಾರು ಈ ಟಾಪಿಕ್ ನ ಟಚ್ ಮಾಡಿಲ್ಲ ಅಂಡ್ ವಿಡಿಯೋಸ್ ಮಾಡಿದ್ರು ಅಷ್ಟು ಇನ್ ಡೆಪ್ತ್ ಇನ್ಫಾರ್ಮೇಶನ್ ಯಾರು ಕೊಟ್ಟಿಲ್ಲ. ದ ಬ್ಲೂ ವೇಲ್ ಗೇಮ್ ಅನ್ನೋದು ತುಂಬಾ ಹಳೆ ಕಾಂಟ್ರವರ್ಸಿ ಆದ್ರಿಂದ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಲೇಟ್ ಆಯ್ತು. ಬಟ್ ಟಾಪಿಕ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಇದೆ. ಲೈಕ್ ಹೇಗಿದೆಲ್ಲ ಶುರು ಆಯ್ತು, ಒನ್ ಬೈ ಒನ್ ಎಲ್ಲ ಹೇಳ್ತಾ ಹೋಗ್ತೀನಿ. ಏನಿದು ಬ್ಲೂ ವೇಲ್ ಗೇಮ್, ಹೇಗಿದ್ರಲ್ಲಿ ಯಂಗ್ಸ್ಟರ್ಸ್ ವಿಕ್ಟಿಮ್ ಆದ್ರು, ಎಲ್ಲಾನು ಹೇಳ್ತೀನಿ. ಈ ಟಾಪಿಕ್ ತುಂಬಾನೇ ಇಂಟ್ರೆಸ್ಟಿಂಗ್ ಇದೆ. ಸೊ ಇಯರ್ಫೋನ್ಸ್ ಹಾಕೊಂಡು ರೆಡಿ ಆಗಿ. ಸೊ ಇಟ್ ಆಲ್ ಸ್ಟಾರ್ಟೆಡ್ ಫ್ರಮ್ ರಷ್ಯಾದಲ್ಲಿ 16 ವರ್ಷದೊಂದು ಹುಡುಗಿ ಇರ್ತಾಳೆ, ರೀನಾ ಪೊಲೆನ್ಕೋವಾ ಅಂತ. ಇವಳು 22 ನವೆಂಬರ್ 2015 ರಷ್ಯಾದಲ್ಲೇ ಯಾವ್ದೋ ಒಂದು ರೈಲ್ವೆ ಟ್ರ್ಯಾಕ್ ಹತ್ರ ಹೋಗಿ ನಿಂತ್ಕೊಂಡು ಒಂದು ಸೆಲ್ಫಿ ಫೋಟೋ ಕ್ಲಿಕ್ ಮಾಡ್ತಾಳೆ. ಅಂಡ್ ಆ ಒಂದು ಸೆಲ್ಫಿನ ಅವಳು VK.com ಅಲ್ಲಿ ಪೋಸ್ಟ್ ಮಾಡ್ತಾಳೆ. VK.com ಅಥವಾ VK ಆಪ್ ಅನ್ನೋದು ರಷ್ಯಾದಲ್ಲೇ ಅವ್ರದ್ದು ಒಂದು ಓನ್ ಫೇಸ್ಬುಕ್ ಇದ್ದಂಗೆ. ಅಲ್ಲಿ ಜನ ಫೇಸ್ಬುಕ್ ನ ಯೂಸ್ ಮಾಡಲ್ಲ, VK ಆಪ್ ನ ತುಂಬಾ ಯೂಸ್ ಮಾಡ್ತಾರೆ. ಸೊ ಈ ರೀನಾ ಪೊಲೆನ್ಕೋವಾ, ಅದೇ ನಾನು ಹೇಳಿದ್ನಲ್ಲ, ಆ ರೈಲ್ವೆ ಟ್ರ್ಯಾಕ್ ಹತ್ರ ನಿಂತ್ಕೊಂಡು ಒಂದು ಸೆಲ್ಫಿ ಕ್ಲಿಕ್ ಮಾಡಿ ಅದನ್ನ VK ಆಪ್ ಅಲ್ಲಿ ಪೋಸ್ಟ್ ಮಾಡ್ತಾಳೆ. ಈ ಸೆಲ್ಫಿ ಫೋಟೋದಲ್ಲಿ ವಿಯರ್ಡ್ ಏನು ಅಂತಂದ್ರೆ, ಅವಳು ತನ್ನ ಫೇಸ್ ಎಲ್ಲ ಕವರ್ ಮಾಡ್ಕೊಂಡು ಜಸ್ಟ್ ಐಸ್ ಮಾತ್ರ ಕಾಣಿಸ್ತಾ ಇದೆ ಅಂಡ್ ಮಿಡಲ್ ಫಿಂಗರ್ ನ ತೋರಿಸ್ತಿದ್ದಾಳೆ. ಆ ಒಂದು ಮಿಡಲ್ ಫಿಂಗರ್ ಮೇಲೆ ಬ್ಲಡ್ ಅಂಟಿದೆ. ಜೊತೆಗೆ ಇವಳು ಈ ಪೋಸ್ಟ್ ಜೊತೆ ಹಾಕ್ದಂತಹ ಕ್ಯಾಪ್ಷನ್ ತುಂಬಾನೇ ವಿಚಿತ್ರವಾಗಿರುತ್ತೆ. ನ್ಯಾ ಪೋಕಾ ಅಂತ ಬರ್ತಿರ್ತಾಳೆ. ನ್ಯಾ ಮೀನ್ಸ್ ಜಾಪನೀಸ್ ಅಲ್ಲಿ ಮಿಯಾವ್ ಅಂತ ಅಂಡ್ ಪೋಕಾ ಮೀನ್ಸ್ ಬೈ. ಇವಳು ಈ ತರ ಒಂದು ವಿಯರ್ಡ್ ಸೆಲ್ಫಿನ ಕ್ಲಿಕ್ ಮಾಡಿ ಮಿಡಲ್ ಫಿಂಗರ್ ತೋರಿಸ್ಕೊಂಡು ಅದಕ್ಕೆ ಬ್ಲಡ್ ಎಲ್ಲ ಅಂಟಿದೆ ಅಂಡ್ ತುಂಬಾ ವಿಚಿತ್ರವಾಗಿ ಕ್ಯಾಪ್ಷನ್ ಬೇರೆ ಬರ್ದಿದ್ದಾಳೆ. ಆ ಒಂದು ಫೋಟೋನ ಅವಳು ತನ್ನ ಅಕೌಂಟ್ ಅಲ್ಲಿ ಪೋಸ್ಟ್ ಸಹ ಮಾಡ್ತಾಳೆ. ಬಟ್ ಯಾರು ಅಷ್ಟೊಂದು ನೋಟಿಸ್ ಮಾಡಲ್ಲ ಅದನ್ನ. ಇಟ್ ವಾಸ್ ಜಸ್ಟ್ ಅನದರ್ ಪೋಸ್ಟ್ ಆನ್ VK ಆಪ್. ಬಟ್ ಫ್ಯೂ ಡೇಸ್ ಆದ್ಮೇಲೆ ಇದೇ ಒಂದು ಫೋಟೋ ರಷ್ಯನ್ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ರೀಸನ್, ಈ ಹುಡುಗಿ ರೀನಾ ಏನಿದ್ಲು, ಅವಳು ತನ್ನ ಅಕೌಂಟ್ ಅಲ್ಲಿ ಈ ಒಂದು ಸೆಲ್ಫಿ ಫೋಟೋನ ಅಪ್ಲೋಡ್ ಮಾಡಿದ್ದು ನೆಕ್ಸ್ಟ್ ದಿನ ಅಂದ್ರೆ 23 ನವೆಂಬರ್ 2015. ಸೇಮ್ ಅದೇ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗಿ ಬರುವಂತಹ ಟ್ರೈನಿಗೆ ಅಡ್ಡ ಬಿದ್ದು ಸತ್ ಹೋಗ್ತಾಳೆ. ಅವಳು ಹಾಳಾದಿ ಪ್ರಪಂಚ ನನಗ್ ಬೇಡವೇ ಬೇಡ ಅಂತ ಅಷ್ಟು ಧೈರ್ಯವಾಗಿ ತನ್ನನ್ನ ತಾನು ಸಾಯಿಸ್ಕೊಂಡಿರೋದು. ಈ ಡಿಪ್ರೆಸ್ಡ್ ಆಗಿರ್ತಾರೆ ಗೊತ್ತಾ, ಜೀವನದಿಂದ ಸಾಕಾಗ್ಬಿಟ್ಟಿರುತ್ತೆ ನೋಡಿ, ಅವ್ರಿಗೂ ಮಾಡ್ಕೋಬೇಕು ಅನ್ನೋ ಥಾಟ್ಸ್ ಬರ್ತಾ ಇರುತ್ತೆ ನೋಡಿ, ಅಂತ ಜನರಲ್ಲಿ ರೀನಾ ಒಬ್ಳು ಐಕಾನ್ ಆಗ್ತಾಳೆ. ಸತ್ರೆ ಇವಳ ತರ ಧೈರ್ಯವಾಗಿ ಮಾಡ್ಕೊಂಡು ಸಾಯ್ಬೇಕು ಅಂತ ರಾತ್ರಿ ರೀನಾನ ರಷ್ಯನ್ ಇಂಟರ್ನೆಟ್ ಅಲ್ಲಿ ಫುಲ್ ಫೇಮಸ್ ಮಾಡಿ ಹಾಕ್ತಾರೆ. ನೀವು ನಂಬಲ್ಲ, ನನ್ಗೂ ಇದು ಚೂರ್ ವಿಚಿತ್ರ ಅನ್ಸ್ತು. ಯಾವ ಆಪ್ ಅಲ್ಲಿ ರೀನಾ ತನ್ನ ಲಾಸ್ಟ್ ಫೋಟೋನ ಅಪ್ಲೋಡ್ ಮಾಡಿದ್ಲಲ್ವಾ, ಆ ಒಂದು VK ಆಪ್ ಅಲ್ಲಿ ಅವಳ ಫೋಟೋಸ್, ಅವಳ ಹಳೆ ವಿಡಿಯೋಸ್, ಆ ರೈಲ್ವೆ ಟ್ರ್ಯಾಕ್ ಅಡ್ಡ ಬಿದ್ದು ಅವಳೇನ್ ಸತ್ತು ಹೋಗಿರ್ತಾಳೆ, ಅವಳ ಬಾಡಿದೇನ್ ಪೀಸಸ್ ಕಟ್ ಆಗಿರುತ್ತೆ, ಅದ್ರದ್ದೇನ್ ಫೋಟೋಸ್ ಕ್ಲಿಕ್ ಮಾಡಿರ್ತಾರಲ್ವಾ ಆ ಫೋಟೋಸ್, ಅವಳ ಸಮಾಧಿದು ಫೋಟೋಸ್, ಇದನ್ನೆಲ್ಲ ಕೆಲವು ಜನ ಆನ್ಲೈನ್ ಅಲ್ಲಿ ಸೆಲ್ ಮಾಡ್ತಾ ಇರ್ತಾರೆ ಅಂಡ್ ಒಂದಿಷ್ಟು ಜನ ಅದನ್ನ ಪರ್ಚೇಸ್ ಕೂಡ ಮಾಡ್ತಾರೆ. ಸೊ ಆ ಮಟ್ಟಿಗೆ ಈ ಡಿಪ್ರೆಸ್ಡ್ ಜನ ಈ ನ ಕಮಿಟ್ ಮಾಡ್ಬೇಕಂತ ಇರ್ತಾರಲ್ಲ, ಅವರಲ್ಲಿ ರೀನಾ ಬಗ್ಗೆ ಆ ಮಟ್ಟಿಗೆ ಕ್ರೇಜ್ ಬೆಳೆದ್ಬಿಟ್ಟಿರುತ್ತೆ. ಎಷ್ಟು ವಿಚಿತ್ರ ಅಲ್ವಾ. ಸೊ ರೀನಾ ಸೂಸೈಡ್ ಮಾಡ್ಕೊಂಡು ಸತ್ ಹೋಗಿದ್ದು ಅಂತೂ ಕನ್ಫರ್ಮ್. ಆದ್ರೆ ರೀಸನ್ ಏನು, ಅವಳು ಸೂಸೈಡ್ ಮಾಡ್ಕೊಳ್ಳೋ ಹಿಂದೆ ರೀಸನ್ ಏನು ಅಂತ ಹುಡುಕ್ತಾ ಇನ್ನು ಅಥಾರಿಟೀಸ್ ತಮ್ಮ ಇನ್ವೆಸ್ಟಿಗೇಷನ್ ನ ಶುರು ಮಾಡ್ತಾರೆ. ಮೊದಲನೇದಾಗಿ ಅವರು ಈ ರೀನಾನ ಕ್ಲಾಸ್ಮೇಟ್ಸ್, ಅವಳ ಫ್ರೆಂಡ್ಸ್, ಅವಳ ಕ್ಲೋಸ್ ಫ್ರೆಂಡ್ಸ್, ಅವ್ರನ್ನೆಲ್ಲ ಕರೆಸ್ಬಿಟ್ಟು ವಿಚಾರಿಸ್ತಾರೆ ಅಂಡ್ ಅವರೆಲ್ಲ ಹೇಳೋದು ಒಂದೇ ಆನ್ಸರ್, ರೀನಾ ತುಂಬಾ ಒಳ್ಳೆಯವಳಿದ್ಲು, ಸ್ಟಡೀಸ್ ಅಲ್ಲಿ ಸ್ವಲ್ಪ ಆವರೇಜ್ ಆಗಿದ್ಲು, ಯಾರ ಜೊತೆನೂ ಅಷ್ಟು ಮಿಂಗಲ್ ಆಗ್ತಿರ್ಲಿಲ್ಲ, ಒಬ್ಬೊಬ್ಳು ಇರೋಳು. ಅಂಡ್ ಆ ಫ್ರೆಂಡ್ಸ್ ಸ್ಟೇಟ್ಮೆಂಟ್ಸ್ ಇಂದಾನೆ ಅಥಾರಿಟೀಸ್ ಗೆ ಗೊತ್ತಾಗುತ್ತೆ ಲೈಕ್ ರೀನಾಗೆ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇದ್ದ ಅಂತ. ಸೊ ನೆಕ್ಸ್ಟ್ ಅಥಾರಿಟೀಸ್ ರೀನಾನ ತಾಯಿ ಏನಿದ್ಲು ಅವಳನ್ನ ಇನ್ವೆಸ್ಟಿಗೇಷನ್ ಗೆ ಕರೀತಾರೆ. ಶಿ ವಾಸ್ ಎ ಸಿಂಗಲ್ ಲೇಡಿ, ರೀನಾಗೆ ತಂದೆ ಇರ್ಲಿಲ್ಲ, ತುಂಬಾ ಮುಂಚೆನೆ ತೀರ್ ಹೋಗಿರ್ತಾರೆ. ಸೊ ತಾಯಿನ ಕರ್ಸ್ಬಿಟ್ಟು ವಿಚಾರಿಸ್ತಾರೆ, ಲೈಕ್ ನೀವು ಮನೇಲಿ ಏನಾದ್ರು ನಿಮ್ ಮಗಳಿಗೆ ಟಾರ್ಚರ್ ಕೊಟ್ರ, ಏನಾದ್ರು ಹರ್ಟ್ ಮಾಡಿದ್ರ, ಅದ್ರಿಂದ ಅವಳು ಏನಾದ್ರು ಹೋಗಿ ಸೂಸೈಡ್ ಮಾಡ್ಕೊಂಡ್ಲಾ, ಏನಾದ್ರು ಇದ್ರೆ ಹೇಳಿ ಅಂತ ಕೇಳ್ತಾರ. ಆ ತಾಯಿ ಇದ್ಕೊಂಡು, ಸರ್ ನಾನ್ ನನ್ ಮಗಳ ಜೊತೆ ಜಗಳ ಮಾಡೋದಿರ್ಲಿ, ಅವಳ ಜೊತೆ ನೀಟಾಗಿ ಕುತ್ಕೊಂಡು ಮಾತಾಡಕ್ಕೂ ಆಗ್ತಾ ಇರ್ಲಿಲ್ಲ, ಬಿಕಾಸ್ ಅವಳು ಯಾವಾಗ ನೋಡಿದ್ರು ಇಯರ್ಫೋನ್ಸ್ ಹಾಕೊಂಡು ತನ್ನ ಫೋನ್ ಅಲ್ಲೇ ಇರೋವಳು, ಏನಾದ್ರು ಮಾತಾಡ್ಸೋದಕ್ಕೆ ಹೋದ್ರೆ ನನಗೆ ಡಿಸ್ಟರ್ಬ್
ಡಿಸ್ಟರ್ಬ್ ಮಾಡ್ಬೇಡ ಅಂತ ನನ್ ಮೇಲೆನೆ ಕಿರ್ಚಾಡೋಳು. ಅಂಡ್ ಆ ತಾಯಿ ಇನ್ನೊಂದ್ ಏನ್ ಹೇಳ್ತಾರೆ ಅಂದ್ರೆ, ನನ್ ಮಗಳು ಮೊದ್ಲು ಈ ತರ ಏನಿರ್ಲಿಲ್ಲ, ಅವಳ ಬಿಹೇವಿಯರ್ ಸಡನ್ಲಿ ಚೇಂಜ್ ಆಗಿದ್ದು ಅವಳ ಲೈಫ್ ಅಲ್ಲಿ ಆ ಹುಡುಗ ಬಂದ್ಮೇಲೆ. ನನ್ ಮಗಳಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ ಅಂಡ್ ಅವ್ನಿಗೆ ನನ್ ಮಗಳ ಮೇಲೆ ಲವ್ ಗಿವ್ ಎಲ್ಲ ಏನು ಇರ್ಲಿಲ್ಲ, ಸುಮ್ನೆ ದುಡ್ಡು ಎಳಿತಿದ್ದ ಅವನು ನನ್ ಮಗಳಿಂದ ಅಂತ ಆ ತಾಯಿ ಅಲಿಗೇಷನ್ಸ್ ಹಾಕ್ತಾರೆ. ಇನ್ನು ನೆಕ್ಸ್ಟ್ ಅಥಾರಿಟೀಸ್ ಆ ಬಾಯ್ ಫ್ರೆಂಡ್ ನ ಕರೆಸ್ತಾರೆ. ರೀನಾನ ಬಾಯ್ ಫ್ರೆಂಡ್ ಏನಿದ್ನಲ್ಲ ಅವನ್ನ ಕರೆಸ್ತಾರೆ. ಅವನು ಕರೆಸಿ ವಿಚಾರಣೆ ಮಾಡ್ತಾರೆ. ಅವನೆಲ್ಲ ನಿಜಾನೇ ಹೇಳ್ತಾನೆ ಅಂಡ್ ಅವನ ಮೇಲೆ ಅಥಾರಿಟೀಸ್ಗೆ ಅಷ್ಟೇನ್ ಡೌಟ್ ಬರಲ್ಲ. ಈಗ ಎಲ್ರು ವಿಚಾರಿಸಿದ್ದಾಯ್ತು, ಆದ್ರೆ ರೀನಾ ಯಾಕೆ ಮಾಡ್ಕೊಂಡು ಸತ್ ಹೋದ್ಲು ಅನ್ನೋದಕ್ಕೆ ಆನ್ಸರ್ ಸಿಕ್ಕಿಲ್ಲ. ಸೊ ಒಂದು ಕಡೆ ಅಥಾರಿಟೀಸು ತಮ್ಮ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ರೆ, ಇನ್ನೊಂದು ಕಡೆ ಇಂಟರ್ನೆಟ್ ಅಲ್ಲಿ ಏನು ರೀನಾ ತುಂಬಾ ಪಾಪ್ಯುಲರ್ ಆಗಿದ್ಲಲ್ವಾ, ಸೊ ಇಂಟರ್ನೆಟ್ ಅಲ್ಲಿ ರೀನಾ ಸೂಸೈಡ್ ಮಾಡ್ಕೊಂಡು ಸತ್ತು ಹೋಗಿರೋ ಹಿಂದೆ ರೀಸನ್ ಏನು ಅಂತ ಜನ ಅವ್ರವ್ರದೇ ಥಿಯರೀಸ್, ಅವ್ರವ್ರದೇ ಒಪಿನಿಯನ್ಸ್ ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅದ್ರಲ್ಲಿ ಒಬ್ಬ ಬಂದು F57 ಗ್ರೂಪ್ ನ ಅಡ್ಮಿನ್ ಇರ್ತಾನೆ. ಇವನ್ ಏನಂತ ಬರ್ದ್ ಹಾಕ್ತಾನೆ ಅಂತಂದ್ರೆ, ರೀನಾ ಈಸ್ ದ ಫಸ್ಟ್ ವಿಕ್ಟಿಮ್ ಆಫ್ ಎ ನ್ಯೂ ಸ್ಕೀಮ್ ದಟ್ ಡ್ರೈವಿಂಗ್ ಸ್ಟೂಡೆಂಟ್ಸ್ ಟು ಕಮಿಟ್ and she was given a serial number 01. ಸೊ ರೀನಾ ಸತ್ ಹೋಗಿರೋ ಹಿಂದೆ ಎಲ್ರು ಅವ್ರವ್ರದೇ ಥಿಯರೀಸ್, ಅವ್ರವ್ರದೇ ಒಪಿನಿಯನ್ಸ್ ನ ಪೋಸ್ಟ್ ಮಾಡ್ತಾ ಇದ್ರು. ಅದ್ರಲ್ಲೇ ಈ F57 ನ ಗ್ರೂಪ್ ಅಡ್ಮಿನ್ ಏನಿದ್ನ ಅವನು ಸಹ ಪೋಸ್ಟ್ ಮಾಡಿದ್ದ. ಬಟ್ ಅಗೇನ್ ಎಷ್ಟೊಂದೆಲ್ಲ ಒಪಿನಿಯನ್ಸ್, ಎಷ್ಟೊಂದೆಲ್ಲ ಥಿಯರೀಸ್ ಇರ್ತವೆ ಅಂದ್ರೆ, ಈ F57 ಮಾಡಿದಂತಹ ಒಂದು ಪೋಸ್ಟ್, ಒಂದು ಕಮೆಂಟ್ ಅಷ್ಟೊಂದು ಪೋಸ್ಟ್ ಗಳ ಮಧ್ಯೆ ಮಿಂಗಲ್ ಆಗ್ಬಿಟ್ಟಿರುತ್ತೆ. ದೆನ್ ಅದಾದ್ಮೇಲೆ ಏನಾಗುತ್ತೆ, ರೀನಾ ಸತ್ ಹೋಗಿದ್ದು ಎಕ್ಸಾಕ್ಟ್ಲಿ 1 ಮಂತ್ ಆದ್ಮೇಲೆ ಇನ್ನೊಂದು ಹುಡುಗಿ ಸಾಯ್ತಾಳೆ. ಮಾಸ್ಕೋ ಅಲ್ಲಿದ್ದಂತಹ 12 ವರ್ಷದ ಒಂದು ಹುಡುಗಿ ಆಂಜಲಿನಾ ತಾನಿದ್ದಂತಹ ಅಪಾರ್ಟ್ಮೆಂಟ್ ನ 14th ಫ್ಲೋರ್ ಇಂದ ಕೆಳಗಡೆ ಜಂಪ್ ಮಾಡಿ ಸೂಸೈಡ್ ಕಮಿಟ್ ಮಾಡಿರ್ತಾಳೆ. ಅಗೇನ್ ಆ ಹುಡುಗಿ ಯಾಕೆ ಸೂಸೈಡ್ ಮಾಡ್ಕೊಂಡು ಸತ್ತು ಹೋದ್ಲು, ರೀಸನ್ ಏನೋ ಗೊತ್ತಿಲ್ಲ. ದೆನ್ ಈ ಹುಡುಗಿ ಸತ್ತಿದ್ದು ಅಂದ್ರೆ ಆಂಜಲಿನಾ ಸತ್ ಹೋಗಿದ್ದು ಎಕ್ಸಾಕ್ಟ್ಲಿ 1 ಮಂತ್ ಆದ್ಮೇಲೆ ಮತ್ತೆ ಇನ್ನೊಬ್ಳು ಹುಡುಗಿ ಸಾಯ್ತಾಳ. 16 ವರ್ಷದ ಹುಡುಗಿ ಡಯಾನಾ ಅಂತ ಒಂದು ಹೈ ರೈಸ್ ಬಿಲ್ಡಿಂಗ್ ನ 9th ಫ್ಲೋರ್ ಇಂದ ಕೆಳಗಡೆ ಜಂಪ್ ಮಾಡಿ ಸೂಸೈಡ್ ಕಮಿಟ್ ಮಾಡ್ಕೊಂಡು ಸತ್ ಹೋಗ್ತಾಳ. ಅಗೇನ್ ಈ ಹುಡುಗಿನೂ ಯಾಕೆ ಸೂಸೈಡ್ ಮಾಡ್ಕೊಂಡ್ಲು ಗೊತ್ತಿಲ್ಲ. ಸೊ ಈ 2-3 ಮಂತ್ಸ್ ಗ್ಯಾಪ್ ಅಲ್ಲಿ ಬೇರೆ ಇನ್ನು ತುಂಬಾ ಜನರು ಕಮಿಟ್ ಮಾಡ್ಕೊಂಡು ಸತ್ ಹೋಗಿರ್ತಾರ. ಆದ್ರೆ ಈ 3 ಕೇಸಸ್ ಅಲ್ಲಿ ಒಂಚೂರು ಸಿಮಿಲಾರಿಟೀಸ್ ಇರುತ್ತೆ. ರೀನಾ, ಆಂಜಲಿನಾ, ಡಯಾನಾ ಈ 3 ಜನ ಪೇರೆಂಟ್ಸ್ ದ ಕಂಪ್ಲೇಂಟ್ ಏನು ಅಂತಂದ್ರೆ, ಅವ್ರ ಮಕ್ಕಳು ಫೋನ್ ಅಲ್ಲಿ ಏನೋ ನೋಡ್ಕೊಂಡು ಇರೋರು. ಅಂಡ್ ಈ 3 ಜನರದ್ದು ಬೆಡ್ರೂಮ್ಸ್ ಅಲ್ಲಿ ಬ್ಲೂ ವೇಲ್ ಹಾಗೂ ಬಟರ್ಫ್ಲೈಸ್ ನ ಡ್ರಾಯಿಂಗ್ಸ್ ಇದ್ವು. ಆಂಜಲಿನಾ ಅಂತೂ ಒಂದು ಹುಡಿ ಮೇಲೆ ಐ ಆಮ್ ಎ ಬ್ಲೂ ವೇಲ್ ಅಂತ ಬರ್ಕೊಂಡಿರ್ತಾಳೆ. ಸೊ ನಿಮಗ್ ಪ್ರಾಬಬ್ಲಿ ಗೊತ್ತಿರಲ್ಲ, ಈ ಬ್ಲೂ ವೇಲ್ಸ್ ಒಂದು ಮಿಸ್ಟ್ರಿ ಇದೆ. ಅದೇನಂತಂದ್ರೆ, ಈ ಬ್ಲೂ ವೇಲ್ಸ್ ಒಂಟಿಯಾಗಿರೋದಕ್ಕೆ ಪ್ರಿಫರ್ ಮಾಡ್ತವೆ. ಲೈಕ್ ಈಗ ಡಾಲ್ಫಿನ್ಸ್ ಅವೆಲ್ಲ ಹೇಗೆ ಗ್ರೂಪ್ಸ್ ಅಲ್ಲಿ ಇರ್ತಾವೋ, ಬಟ್ ಬ್ಲೂ ವೇಲ್ ಒಂಟಿ ಆಗಿರುತ್ತೆ. ಅಂಡ್ ಈ ಬ್ಲೂ ವೇಲ್ ಬಗ್ಗೆ ಇನ್ನೊಂದು ವಿಚಿತ್ರ ಏನು ಅಂತಂದ್ರೆ, ಇವುಗಳು ತನ್ನನ್ನ ತಾನೇ ಸಾಯಿಸ್ಕೊಳ್ತವೆ. ಒಂದು ಐಲ್ಯಾಂಡ್ ಹತ್ರ ಹೋಗ್ಬಿಟ್ಟು ಆ ಬೀಚ್ ನ ಸ್ಯಾಂಡ್ ಅಲ್ಲಿ ಸಿಗ್ಹಾಕೊಂಡು ಬ್ಲೂ ವೇಲ್ಸ್ ಅಲ್ಲೇ ನರಳ್ತಾ ಸಾಯ್ತವೆ. ಅವು ಬೇಕಂತಾನೆ ಸೂಸೈಡ್ ಕಮಿಟ್ ಮಾಡೋದು. ಈ ಬ್ಲೂ ವೇಲ್ಸ್ ಯಾಕತರ ಬೇಕಂತ ಕಮಿಟ್ ಮಾಡ್ತವೆ, ಬೇಕಂತ ಯಾಕೆ ಐಲ್ಯಾಂಡ್ ಹತ್ರ ಬಂದ್ಬಿಟ್ಟು ಬೀಚ್ ಅಲ್ಲಿ ಸಿಗಾಕೊಂಡು ಈ ತರ ನರಳಿ ಸಾಯ್ತವೆ ಅಂತ ಇನ್ನೂವರೆಗೂ ಸೈಂಟಿಸ್ಟ್ ಗಳಿಗೆ ಕ್ಲಿಯರ್ ರೀಸನ್ ಸಿಕ್ಕಿಲ್ಲ. ನಾವು ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ, ಈ 3 ಜನ ರೀನಾ, ಆಂಜಲಿನಾ ಹಾಗೂ ಡಯಾನಾನ ರೂಮ್ ಅಲ್ಲಿ ಏನು ಬ್ಲೂ ವೆಲ್ ನ ಡ್ರಾಯಿಂಗ್ಸ್ ಇತ್ತು, ಆ ಡ್ರಾಯಿಂಗ್ಸ್ ಹೇಳುತ್ತೆ ಲೈಕ್ ಅವರು ಡಿಪ್ರೆಸ್ಡ್ ಆಗಿದ್ದಾರೆ, ಅವ್ರಿಗೆ ಆ ಜೀವನದಿಂದ ಸಾಕಾಗ್ಬಿಟ್ಟಿದೆ, ದೇ ವಾಂಟ್ ಟು ಕಮಿಟ್ ಅಂತ. ಅಂಡ್ ಬಟರ್ಫ್ಲೈಸ್ ದಿ ಏನ್ ಡ್ರಾಯಿಂಗ್ಸ್ ಇತ್ತು, ದಟ್ ಮೀನ್ಸ್ ದೇ ವಾಂಟ್ ಫ್ರೀಡಮ್. ನಮಗ್ ಸಾಕಾಗ್ಬಿಟ್ಟಿದೆ ಈ ಹಾಳಾದ ಪ್ರಪಂಚದಿಂದ, ವಿ ವಾಂಟ್ ಫ್ರೀಡಮ್ ಅಂತ. ಸೊ ಎಷ್ಟು ದಿನ ಈ ಕೇಸಸ್ ಇಂಟರ್ನೆಟ್ ಅಲ್ಲಿ ಸ್ವಲ್ಪ ಪಾಪ್ಯುಲರ್ ಆಗಿತ್ತು, ಅಥಾರಿಟೀಸ್ ಇಂಟ್ರೆಸ್ಟ್ ನ ತೋರಿಸಿದ್ರು. ಆದ್ರೆ ಯಾವಾಗ ಪಾಪ್ಯುಲಾರಿಟಿ ಕಡಿಮೆ ಆಗ್ತಾ ಹೋಯ್ತು, ಅಥಾರಿಟೀಸ್ ಇದನ್ನ ಇನ್ವೆಸ್ಟಿಗೇಷನ್ ಮಾಡೋದನ್ನ ಬಿಟ್ಬಿಡ್ತಾರೆ. ಯಾಕೋ ಅವ್ರು ಒಂಥರ ಇಗ್ನೋರ್ ಮಾಡ್ಬಿಡ್ತಾರೆ ಈ ಕೇಸಸ್ ನ. ಆಗ ಸೆಕೆಂಡ್ ವಿಕ್ಟಿಮ್ ಏನ್ ಆಂಜಲಿನಾ ಇದ್ಲಲ್ವಾ, ಪಾಪ ಅವಳದೇನ್ ಏಜ್ 12 ವರ್ಷ ಇತ್ತು. ಸೊ ಅವಳ ತಾಯಿಗೆ ತನ್ನ ಮಗಳು ಮಾಡ್ಕೊಂಡು ಸತ್ ಹೋಗಿರೋದು ಯಾಕೋ ಆ ವಿಷಯ ಜೀರ್ಣನೇ ಆಗ್ತಿರಲ್ಲ. ಸೊ ಆ ತಾಯಿ ನನ್ ಮಗಳು ಫೋನ್ ಅಲ್ಲ ಆತರ ಎಲ್ಲ ಏನ್ ನೋಡ್ತಾ ಇದ್ಲು, ನಿಜವಾಗ್ಲೂ ಅದ್ರಿಂದಾನೇ ನನ್ ಮಗಳು ಸತ್ ಹೋಗಿದ್ದ ಅಂತ ತಿಳ್ಕೊಳ್ಳೋದಕ್ಕೆ ಆ ತಾಯಿ VK ಅನ್ನುವಂತಹ ಒಂದು ಆಪ್ ಅಲ್ಲಿ ತನ್ನ ಸ್ವಂತ ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಒಂದಿಷ್ಟು ಗ್ರೂಪ್ಸ್ ನ ಫಾಲೋ ಮಾಡ್ತಾ ಹೋಗ್ತಾರೆ. ಸೊ ಹಾಗೆ ಬೇರೆ ಗ್ರೂಪ್ಸ್ ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರ್ಬೇಕಾದ್ರೆ ಆಂಜಲಿನಾ ತಾಯಿಗೆ ಆಂಜಲಿನಾ ಒಂದು ಪೋಸ್ಟ್ ಕೆಳಗಡೆ ಕಮೆಂಟ್ ಮಾಡಿರೋದು ಸಿಗುತ್ತೆ. ಆ ಪೋಸ್ಟ್ ಏನಿತ್ತು ಅಂತಂದ್ರೆ, ಜಂಪ್ ಫ್ರಮ್ ದ ಹೈ ರೈಸ್ ಬಿಲ್ಡಿಂಗ್ ಅಂತ ಇರುತ್ತೆ. ಅದ್ರ ಕೆಳಗಡೆ ಆಂಜಲಿನಾ ಐ ವಿಲ್ ಜಂಪ್ ಬಟ್ ಆಫ್ಟರ್ 28 ಡೇಸ್ ಅಂತ ಕಮೆಂಟ್ ಮಾಡಿರ್ತಾಳೆ. ಇದನ್ನ ನೋಡಿ ಆಂಜಲಿನಾನ ತಾಯಿಗೆ ಶಾಕ್ ಆಗುತ್ತಾ.
ಸೊ ಅವ್ರು ಇನ್ನೂ ಹಾಗೆ ಅದೇ ತರ ಪೋಸ್ಟ್ ಅದೇ ತರ ಗ್ರೂಪ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರ್ಬೇಕಾದ್ರೆ ಆಗ ಅವ್ರಿಗೆ ಒಂದು ಗ್ರೂಪ್ ಜಾಯಿನ್ ಆಗೋದಕ್ಕೆ ಒಂದು ಇನ್ವಿಟೇಷನ್ ಬರುತ್ತಂತೆ. ಆ ಗ್ರೂಪ್ ಹೆಸರೇ F57. ಆಂಜಲಿನಾ ಅವ್ರ ತಾಯಿ ಈ F57 ಗ್ರೂಪ್ ಇಂದ ಬಂದಂತಹ ಇನ್ವಿಟೇಷನ್ ಅಕ್ಸೆಪ್ಟ್ ಮಾಡಿ ಆ ಗ್ರೂಪ್ ಅಲ್ಲಿ ಇದ್ದಂತಹ ಕಂಟೆಂಟ್ ನೋಡ್ತಾರ. ಅಂಡ್ ಏನ್ ಹೇಳ್ಬೇಕು, ಆ ಒಂದು ಪೇಜ್ ಫುಲ್ ಗ್ರೋಸಮ್ ಕಂಟೆಂಟ್ ಇಂದ ತುಂಬ ಹೋಗ್ಬಿಟ್ಟಿರುತ್ತೆ. ಕಡಿಯೋದು, ಬಡಿಯೋದು, ರಕ್ತ, ತಮ್ಮನ್ನ ತಾವು ಸಾಯಿಸ್ಕೊಳ್ಳೋದು, ಈ ತರದ್ದೇ ಫೋಟೋಸು ವಿಡಿಯೋಸು ಆ ಪೇಜ್ ಅಲ್ಲಿ ತುಂಬ ಹೋಗ್ಬಿಟ್ಟಿರುತ್ತೆ. ಆ ಪೇಜ್ ಕಮೆಂಟ್ ಮಾಡ್ಕೊಳ್ಳಿ ಅಂತ ಎನ್ಕರೇಜ್ ಮಾಡ್ದಂಗಿರುತ್ತೆ. ಅಂಡ್ ಆ ಒಂದು ಗ್ರೂಪ್ ಅಲ್ಲಿ ಅಪ್ಲೋಡ್ ಆಗಿರುವಂತಹ ಪ್ರತಿ ಒಂದು ವಿಡಿಯೋ, ಪ್ರತಿ ಒಂದು ಪೋಸ್ಟ್ ಕೆಳಗಡೆ ಸೇಮ್ ಕ್ಯಾಪ್ಷನ್ ಇರುತ್ತೆ, ಅದೇ ನ್ಯಾ ಪೋಕಾ ಅಂತ. ಆ ಗ್ರೂಪ್ ಜಾಯಿನ್ ಆಗಿ ಆ ತಾಯಿ ಹಾಗೆ ಆ ಗ್ರೂಪ್ ಅಲ್ಲಿ ಇದ್ದಂತಹ ಕಂಟೆಂಟ್ಸ್ ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕಾದ್ರೆ ಆಗ ಅದೇ ಗ್ರೂಪ್ ಇಂದ ಒಂದು ಮೆಸೇಜ್ ಬರುತ್ತೆ, ಡು ಯು ವಾಂಟ್ ಟು ಪ್ಲೇ ಎ ಗೇಮ್ ಅಂತ. ದ ಗೇಮ್ ವಾಸ್ ವೆರಿ ಸಿಂಪಲ್. 50 ಚಾಲೆಂಜಸ್ ಇರುತ್ತೆ. ಆ ಚಾಲೆಂಜಸ್ ಹೇಗೆ ಅಂತಂದ್ರೆ, ಬೆಳಿಗ್ಗೆ 3:30 ಗಂಟೆಗೆ ಎದ್ದೇಳ್ಬೇಕು, ಒಂದು ಹಾರರ್ ಮೂವಿನ ನೋಡ್ಬೇಕು, ನಿಮ್ ಫ್ರೆಂಡ್ಸ್ ಜೊತೆ ಒಂದಿನ ಫುಲ್ ಮಾತಾಡಬಾರ್ದು, ನಿಮ್ ಪೇರೆಂಟ್ಸ್ ಜೊತೆ 2 ದಿನ ಫುಲ್ ಮಾತಾಡಬಾರ್ದು, ನೀವು ಸೋಷಿಯಲ್ ಡಿಸ್ಟೆನ್ಸಿಂಗ್ ನ ಮೇಂಟೈನ್ ಮಾಡಬೇಕು, ಈ ಗ್ರೂಪ್ ಅಲ್ಲಿ ಇಲ್ಲಿ ಡಿಸ್ಕಸ್ ಆಗುವಂತಹ ವಿಷಯಗಳನ್ನ ನಿಮ್ ಫ್ರೆಂಡ್ಸ್ ಜೊತೆ ಆಗ್ಲಿ ಫ್ಯಾಮಿಲಿ ಜೊತೆ ಆಗ್ಲಿ ಹೇಳ್ಕೋಬಾರ್ದು, ವಿಸಿಟ್ ಎ ಅಬಾಂಡೆಂಟ್ ಬಿಲ್ಡಿಂಗ್, ವಿಸಿಟ್ ಎ ಅಬಾಂಡೆಂಟ್ ಹಾಸ್ಪಿಟಲ್, ಈ ತರ ಸುಮಾರಷ್ಟು 50 ಚಾಲೆಂಜಸ್ ಇರುತ್ತೆ. ಅಂಡ್ 50th ಚಾಲೆಂಜ್ ಏನಿರುತ್ತಲ್ಲ ಅದು ಬ್ಲಾಂಕ್ ಇರುತ್ತೆ. ಸೊ ರೀನಾ ಅವ್ರ ತಾಯಿಗೆ ಕನ್ಫರ್ಮ್ ಆಯ್ತು, ಲೈಕ್ ಈ ಗ್ರೂಪ್ಸ್ ಯಾಕೋ ಯಂಗ್ಸ್ಟರ್ಸ್ ಸೈಡ್ ಮಾಡ್ಕೊಳ್ಳೋದಕ್ಕೆ ಎಂಕರೇಜ್ ಮಾಡ್ತಿದಾವೆ ಅನಿಸ್ತಿದೆ. ಸೊ ಇದ್ರ ಬಗ್ಗೆ ಅಥಾರಿಟೀಸ್ಗೆ ರಿಪೋರ್ಟ್ ಮಾಡುವ ಅಂತ ಅವಳು ಯಾವ ಗ್ರೂಪ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ಲು ಅದನ್ನೆಲ್ಲ ಅಥಾರಿಟೀಸ್ಗೆ ರಿಪೋರ್ಟ್ ಮಾಡ್ತಾಳೆ. ಆಗ ಅಥಾರಿಟೀಸ್ ಒಂದು 8 ಜನ ಗ್ರೂಪ್ ಅಡ್ಮಿನ್ಸ್ ನ ಅರೆಸ್ಟ್ ಮಾಡ್ತಾರೆ. ಅದರಲ್ಲಿ ಒಬ್ಬ ಬಂದು ಫಿಲಿಪ್ಸ್ ಅಂತ, ಅವ್ನ ಸರ್ನೇಮ್ ಏನೋ ಇದೆ, ನನಗೆ ಅದು ಪ್ರೊನೌನ್ಸ್ ಮಾಡೋದಕ್ಕೆ ಬರ್ತಿಲ್ಲ. 21 ವರ್ಷದ ಹುಡುಗ ಇರ್ತಾನೆ. ಇವನೊಂದು ಕೊಟ್ಟಂತಹ ಸ್ಟೇಟ್ಮೆಂಟ್ ಸಖತ್ ವೈರಲ್ ಆಗುತ್ತೆ. ಆ ದರಿದ್ರದವನ್ ಏನ್ ಹೇಳ್ತಾನೆ ಅಂತಂದ್ರೆ, ಈ ಭೂಮಿಲಿ ದೇರ್ ಆರ್ ಹ್ಯೂಮನ್ಸ್ ಅಂಡ್ ದೇರ್ ಆರ್ ಬಯೋಡಿಗ್ರೇಡಬಲ್ ವೇಸ್ಟ್. ಐ ಜಸ್ಟ್ ವಾಂಟೆಡ್ ಟು ಕ್ಲೀನ್ ದಟ್ ಬಯೋಡಿಗ್ರೇಡಬಲ್ ವೇಸ್ಟ್ ಅಂತ ಹೇಳ್ತಾನೆ. ಯಾರಿದ್ರೆ ಈ ಭೂಮಿಗೆ ಉಪಯೋಗ ಆಗುತ್ತೋ ಅಂತವ್ರು ಇರ್ಲಿ, ಆದ್ರೆ ಯಾರು ದಂಡ್ಪಿಂಡವಾಗಿ ಈ ಭೂಮಿ ಮೇಲಿದ್ದು ಪ್ರೀಶಿಯಸ್ ರಿಸೋರ್ಸಸ್ ನ ಖಾಲಿ ಮಾಡಿ ಸುಮ್ನೆ ದಂಡ್ಪಿಂಡವಾಗಿದಾರೋ ಅವ್ರನ್ನ ಸಾಯಿಸೋದೇ ಬೆಟರ್ ಅಂತ ಅವ್ನು ಹೇಳ್ತಾನೆ. ಸೊ ದಟ್ಸ್ ವೈ ಅವನು ಆತರ ಗ್ರೂಪ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ಯಂಗ್ಸ್ಟರ್ಸ್ಗೆ ಮಾಡ್ಕೊಳ್ಳಿ ಅಂತ ಎನ್ಕರೇಜ್ ಮಾಡ್ತಿರ್ತಾನೆ. ಆಬ್ವಿಯಸ್ಲಿ ಅಥಾರಿಟೀಸ್ ಇವನ್ನ ಅರೆಸ್ಟ್ ಮಾಡ್ತಾರೆ. ಅಂಡ್ ಇವನ್ ಮೇಲೆ ಚಾರ್ಜಸ್ ಏನ್ ಬೀಳುತ್ತೆ ಅಂದ್ರೆ, ಇವನಿಂದ 2 ಯಂಗ್ಸ್ಟರ್ಸ್ ಸೈಡ್ ಮಾಡ್ಕೊಂಡು ಸತ್ ಹೋಗಿದ್ದಾರೆ ಅನ್ನೋದು ಪ್ರೂವ್ ಆಗುತ್ತೆ. ಇವನ್ ಹಿಂದೆನೆ ಮಾಸ್ಕೋ ಅಲ್ಲಿ ಇನ್ನೊಬ್ಬ ಅರೆಸ್ಟ್ ಆಗ್ತಾರೆ. ಅವನದು ಹೆಸರು ನನಗೆ ಪ್ರೊನೌನ್ಸಿಯೇಷನ್ ಮಾಡಕ್ ಬರ್ತಿಲ್ಲ. ಅವನಂತೂ ಲಿಟ್ರಲಿ 32 ಯಂಗ್ಸ್ಟರ್ಸ್ ನ ಸೈಡ್ ಮಾಡ್ಕೊಳ್ಳೋದಕ್ಕೆ ಎನ್ಕರೇಜ್ ಮಾಡಿರ್ತಾನೆ. ಅಂಡ್ 32 ಯಂಗ್ಸ್ಟರ್ಸ್ ಅವ್ನ ಮಾತನ್ನ ಕೇಳಿ ಸಹ ಮಾಡ್ಕೊಂಡಿರ್ತಾರೆ. ಇನ್ನು 15 ಜನ ಲೈನ್ ಅಪ್ ಅಲ್ಲಿ ಇದ್ರಂತ. ಲೈಕ್ ಇವ್ನ ಏನಾದ್ರು ಜೂನ್ ತಿಂಗಳು 2017ರಲ್ಲಿ ಅರೆಸ್ಟ್ ಆಗಿರ್ಲಿಲ್ಲ ಅಂದಿದ್ರೆ ಆ 15 ಜನನು ಇವನ್ ಮಾತು ಕೇಳ್ಕೊಂಡು ಸತ್ ಹೋಗಿರೋರು. ಸೊ ಇವ್ರು ಹೆಂಗೆ ಆ ಯಂಗ್ಸ್ಟರ್ಸ್ ನ ಅಷ್ಟು ಈಸಿಯಾಗಿ ಮಾಡ್ಕೊಳ್ಳೋದಕ್ಕೆ ಕನ್ವಿನ್ಸ್ ಮಾಡ್ತಾ ಇದ್ರು ಅಂತ ನನ್ಗೆನೆ ಚೂರು ಶಾಕ್ ಆಯ್ತು ಗುರು. ಸೊ ನಾನು ಅದ್ರ ಬಗ್ಗೆನೂ ಸ್ವಲ್ಪ ಹುಡುಕ್ದೆ, ಹೇಗೆ ಇವರು ಟಾರ್ಗೆಟ್ ಮಾಡ್ತಾ ಇದ್ರು, ಹೇಗೆ ಅವರು ಆ ಯಂಗ್ಸ್ಟರ್ಸ್ ನ ಮಾಡ್ಕೊಳ್ಳೋದಕ್ಕೆ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ರು ಅಂತ. ಸೊ ಇವ್ರದೊಂದು ಟ್ಯಾಕ್ಟಿಕ್ಸ್ ಇತ್ತು. ಅದೇನಂತಂದ್ರೆ, ಯಾರಾದ್ರೂ ಯಂಗ್ಸ್ಟರ್ ವಿಕೆ ಆಪ್ ನ ಯೂಸ್ ಮಾಡುವಂತಹ ಯಾರಾದ್ರೂ ಯಂಗ್ಸ್ಟರ್ ಯಾವ್ದಾದ್ರು ಒಂದು ಪೋಸ್ಟ್ ಕೆಳಗಡೆ ಹೋಗ್ಬಿಟ್ಟು, ನಾನ್ ತುಂಬಾ ಡಿಪ್ರೆಸ್ಡ್ ಆಗಿದ್ದೀನಿ, ನನ್ಗೆ ಈ ಜೀವನ ಸಾಕಾಗ್ಬಿಟ್ಟಿದೆ, ನನ್ ಟೀಚರ್ ತುಂಬಾ ನನಗ್ ಟಾರ್ಚರ್ ಮಾಡ್ತಿದ್ದಾಳೆ, ನನ್ ಪೇರೆಂಟ್ಸ್ ನನಗ್ ತುಂಬಾ ಟಾರ್ಚರ್ ಮಾಡ್ತಿದ್ದಾರೆ, ಐ ಆಮ್ ಸ್ಯಾಡ್, ಐ ಆಮ್ ವೆರಿ ಸ್ಯಾಡ್ ಅಂತ ಯಾರು ಈ ತರ ಕಮೆಂಟ್ಸ್ ಮಾಡೋದಾಗ್ಲಿ ಅಥವಾ ಪೋಸ್ಟ್ ಮಾಡೋದಾಗ್ಲಿ ಅಥವಾ ಸ್ಟೋರಿ ಹಾಕೋದಾಗ್ಲಿ ಮಾಡ್ತಾ ಇದ್ರು, ಅಂತ ಇಂಡಿವಿಜುವಲ್ಸ್ ನ ಇವರು ಬಕ್ರ ಮಾಡಿ ಅವ್ರಿಗೆ ಪದೇ ಮಾಡ್ಕೊಳ್ಳೋ ತರ ಪೋಸ್ಟ್ಗಳು ವಿಡಿಯೋಸ್ಗಳು ಶೇರ್ ಮಾಡಿ 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 ಅವ್ರನ್ನ ಸೈಡ್ ಮಾಡ್ಕೊಳ್ಳೋ ತರ ಎಂಕರೇಜ್ ಮಾಡ್ತಿರ್ತಾರೆ. ಅಂಡ್ ಇವ್ರುಗಳೇ ರೀನಾ ಪೊಲೆನ್ಕೋವನ್ನ ಫೇಮಸ್ ಮಾಡಿ ಅವಳನ್ನ ಒಂದು ಐಕಾನ್ ತರ ಕ್ರಿಯೇಟ್ ಮಾಡಿದ್ದು. ನೋಡಿ, 16 ವರ್ಷದ ಹುಡುಗಿ ಎಷ್ಟು ಧೈರ್ಯವಾಗಿ ಈ ಪ್ರಪಂಚ, ಈ ಹಾಳಾದ ಪ್ರಪಂಚ ನನಗ್ ಬೇಡವೇ ಬೇಡ ಅಂತ ರೈಲ್ವೆ ಟ್ರ್ಯಾಕ್ ಅಡ್ಡ ಬಿದ್ದು ಸತ್ ಹೋದ್ಲು. ಸೊ ನೀವುನು ಧೈರ್ಯ ಮಾಡಿ, ನೀವುನು ಈ ಒಂದು ಹಾಳಾದ ಪ್ರಪಂಚದಿಂದ ಎಸ್ಕೇಪ್ ಆಗಿ ಅಂತ ಹಿಂಗ್ ಎಂಕರೇಜ್ ಮಾಡೋದು. ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಕಾನ್ಸೆಪ್ಷನ್ ನಮ್ಮೆಲ್ಲಾರ್ಗು ಇದ್ದಿದ್ದು ಏನು ಅಂತಂದ್ರೆ, ವಿ ಥಾಟ್ ಬ್ಲೂ ವೆಲ್ ಗೇಮ್ ಅನ್ನೋದು ಒಂದು ಗೇಮ್ ಅಂತ. ಬಟ್ ಇನ್ ರಿಯಾಲಿಟಿ ಬ್ಲೂ ವೆಲ್ ಗೇಮ್ ಅಂತ ಯಾವುದೇ ಒಂದು ಗೇಮ್ ಇರ್ಲೇ ಇಲ್ಲ. ಇಟ್ ವಾಸ್ ಆಲ್ ಅಬೌಟ್ ಗ್ರೂಪ್ಸ್. ಎಲ್ಲ ಡಿಪ್ರೆಸ್ಡ್ ಆಗಿರುವಂತಹ ಜನ, ಜೀವನದಲ್ಲಿ ತುಂಬಾ ನೊಂದಿರೋರು, ಅವರೆಲ್ಲ ಒಂದಿಷ್ಟು ಗ್ರೂಪ್ಸ್ ನ ಜಾಯಿನ್ ಆಗೋರು. ಅಲ್ಲಿ ಅವ್ರವ್ರ ಮಧ್ಯೆನೆ ಡಿಸ್ಕಸ್ ಆಗೋದು, ನನ್ಗೆ ಈ ತರ ಪ್ರಾಬ್ಲಮ್ಸ್ ಇದೆ, ನಾನು ಇಷ್ಟು ಕಷ್ಟದಲ್ಲಿದ್ದೀನಿ, ನಾನು ಇಷ್ಟು ನೊಂದ್ ಬಿಟ್ಟಿದ್ದೀನಿ, ಈ ತರ ಅವ್ರ ಕಷ್ಟ ಎಲ್ಲ ಒಬ್ರಿಗೊಬ್ರು ಹೇಳ್ಕೊಳ್ಳೋರು. ಆದ್ರೆ ಆಪೋಸಿಟ್ ಪರ್ಸನ್, ಬಿಡು ಇದೆಲ್ಲ ನಾರ್ಮಲ್, ಈ ಪ್ರಾಬ್ಲಮ್ಸ್ ಎಲ್ಲ ಸರಿ ಹೋಗುತ್ತೆ, ಈ ತರ ಮೋಟಿವೇಟ್ ಮಾಡೋದ್ರ
ಬದಲಾಗಿ ಓ ನೀನ್ ಇಷ್ಟು ನೊಂದಿದ್ಯಲ್ವಾ, ನಿನ್ಗೆ ಇಷ್ಟೊಂದು ಪ್ರಾಬ್ಲಮ್ ಇದೆಯಲ್ವಾ ಜೀವನದಲ್ಲಿ, ಸೊ ನೀನ್ ಈ ತರ ವೇಲಿ ಕಮಿಟ್ ಮಾಡ್ಕೊಂಡ್ ಸಾಯಿ, ನಿನ್ ಬಿಲ್ಡಿಂಗ್ ಇಂದ ಹಾರು, ನಿನ್ ರೈಲ್ವೆ ಟ್ರ್ಯಾಕ್ ಗಡ್ಡ ಬಿದ್ದು, ನಿನ್ ನೀರಲ್ಲಿ ಮುಳುಗಿ, ಇಲ್ಲ ನಿನ್ ನೇಣ್ ಹಾಕೊಂಡ್ ಸತ್ ಹೋಗು, ಈ ತರ ಒಬ್ರಿಗೊಬ್ರು ಮಾಡ್ಕೊಳ್ಳೋದಕ್ಕೆ ಎಂಕರೇಜ್ ಮಾಡೋರು. ನೋಡು ಬ್ಲೂ ವೇಲ್ಸ್ ಕೂಡ ಹೇಗೆ ಒಂಟಿಯಾಗಿದ್ದು ಬೀಚ್ ಹತ್ರ ಹೋಗಿ ಕಮಿಟ್ ಮಾಡ್ಕೊಂಡು ಸಾಯ್ತವೆ. ದಟ್ ಮೀನ್ಸ್ ನೇಚರೇ ಹೇಳ್ತಾ ಇದೆ ಇಟ್ಸ್ ಓಕೆ ಟು ಕಮಿಟ್ ಸೈಡ್. ಈ ತರ ಎಲ್ಲ ಅವರೆಲ್ಲ ಪೋಸ್ಟ್ ಗಳು ಹಾಕೊಂಡು ಒಬ್ರಿಗೊಬ್ರು ಎನ್ಕರೇಜ್ ಮಾಡ್ಕೊಂಡಿರ್ತಾರೆ. ಅಂಡ್ ಅದೇನು ಆ ಗ್ರೂಪ್ಸ್ ನ ಅಡ್ಮಿನ್ಸ್ ಎಲ್ಲ ಅರೆಸ್ಟ್ ಆಗ್ತಾರಲ್ವಾ, ಲೈಕ್ ಅವ್ನು ಫಿಲಿಪ್ಸ್ ಅನ್ನೋನು ಮತ್ತೆ ಇನ್ನೊಬ್ಬ ಮಾಸ್ಕೋದಲ್ಲಿ ಇದ್ದವನು, ಏನ್ ಇವರೆಲ್ಲ ಅರೆಸ್ಟ್ ಆಗ್ತಾರಲ್ಲ, ಅರೆಸ್ಟ್ ಆದ್ಮೇಲೆ ಅವ್ರು ಕ್ರಿಯೇಟ್ ಮಾಡಿದಂತಹ ಗ್ರೂಪ್ಸ್ ಬ್ಯಾನ್ ಆಗ್ತವೆ. ಆದ್ರೆ ಅದೇ ತರ ಗ್ರೂಪ್ಸ್ ಮತ್ತೊಂದಿಷ್ಟು ಉಟ್ಕೊಳ್ತವೆ. ಈಗ್ಲೂ ಸ್ಟಿಲ್ ನಾರ್ಮಲ್ ಸರ್ಫೇಸ್ ವೆಬ್ ಅಲ್ಲಿ ಆಗ್ಲಿ ಅಥವಾ ಡಾರ್ಕ್ ವೆಬ್ ಅಲ್ಲಿ ಆಗ್ಲಿ ಈ ತರ ಗ್ರೂಪ್ಸ್ ಎಕ್ಸಿಸ್ಟ್ ಮಾಡ್ತಿದಾವೆ. ಅಂಡ್ ಅಲ್ಲಿಂದ ಮೋಟಿವೇಟ್ ಆಗಿ ಎಷ್ಟೋ ಜನ ಯಂಗ್ಸ್ಟರ್ಸ್ ಈಗ್ಲೂ ಕಮಿಟ್ ಮಾಡ್ತಿದ್ದಾರೆ. ಸೊ ಬ್ಲೂ ವೇಲ್ ಅನ್ನೋದು ಗೇಮ್ ಅಲ್ಲ, ಅದು ನೀವು ಹುಡುಕಿ ಬೇಕಾದ್ರೆ ಎಷ್ಟು ಬೇಕಾದ್ರೂ ಹುಡುಕೊಳ್ಳಿ. ಬ್ಲೂ ವೇಲ್ ಅಂತ ಗೇಮ್ ಎಕ್ಸಿಸ್ಟೇ ಮಾಡಲ್ಲ. ಅವು ಗ್ರೂಪ್ಸ್ ಗಳಿದ್ದು, ಆ ಗ್ರೂಪ್ಸ್ ಅಲ್ಲಿ ಅವರು ಒಬ್ರಿಗೊಬ್ರು ಮಾಡ್ಕೊಳ್ಳೋದಕ್ಕೆ ಎಂಕರೇಜ್ ಮಾಡ್ತಾ ಇದ್ದಿದ್ದು. ಚಾಲೆಂಜಸ್ ಇದ್ವು, ಲೈಕ್ ಅವ್ರು ನಿಜವಾಗ್ಲೂ ಸೈಡ್ ಮಾಡ್ಕೊಳ್ಳೋದಕ್ಕೆ ಧೈರ್ಯ ಇದೆಯಾ ಇಲ್ಲ ಅಂತ ಟೆಸ್ಟ್ ಮಾಡೋದಕ್ಕೆ ಒಂದಿಷ್ಟು ಚಾಲೆಂಜಸ್ ನ ಕೊಟ್ಟಿರೋರು. ಬಟ್ ಅದೇ ಈ ಒಂದು ಮಿಸ್ಇನ್ಫಾರ್ಮೇಶನ್ ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಯ್ತು. ಲೈಕ್ ಬ್ಲೂ ವೇಲ್ ಅಂತ ಒಂದು ಗೇಮ್ ಇದೆ, ಆ ಗೇಮ್ ಆಡಿದ್ರೆ ಸತ್ ಹೋಗ್ತಾರೆ ಅಂತ ನಮ್ ಕೆಲವು ಮೀಡಿಯಾ ಚಾನಲ್ಸ್ ಸಿಕ್ಕಾಪಟ್ಟೆ ಮಿಸ್ಇನ್ಫಾರ್ಮೇಶನ್ ನ ಸ್ಪ್ರೆಡ್ ಮಾಡಿದ್ರು. ಲೈಕ್ ಎಲ್ಲೋ ಹೈದರಾಬಾದ್ ಅಲ್ಲಿ ಒಬ್ಬ ಯಾರೋ ಹುಡುಗ ತನ್ನ ಪರ್ಸನಲ್ ಮ್ಯಾಟರ್ಸ್ ಇಂದ ಸೈಡ್ ಮಾಡ್ಕೊಂಡು ಸತ್ರೆ ಅವನು ಬ್ಲೂ ವೇಲ್ ಗೇಮ್ ಮಾಡಿನೇ ಸತ್ ಹೋದ ಅಂತ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡಿದ್ರು. ಆಮೇಲೆ ಮುಂಬೈಯಲ್ಲೇ ಯಾವ್ದೋ ಹುಡುಗಿ ಬಿಲ್ಡಿಂಗ್ ಇಂದ ಜಂಪ್ ಮಾಡಿ ಸಾಯ್ತಾಳೆ, ಅವಳುನು ಬ್ಲೂ ವೇಲ್ ಗೇಮ್ ಮಾಡಿನೇ ಸತ್ ಹೋದ್ಲು ಅಂತ ಅದನ್ನು ಹೇಳಿದ್ರು. ಬಟ್ ಯಾವ್ದಕ್ಕೂ ಏನು ಪ್ರೂಫ್ ಇಲ್ಲ. ಅವರೆಲ್ಲ ಬ್ಲೂ ವೇಲ್ ಗೇಮ್ ಮಾಡಿನೇ ಸತ್ ಹೋದ್ರು ಅನ್ನೋದಕ್ಕೆ ಪ್ರೂಫೇ ಇಲ್ಲ. ಅಂಡ್ ನನ್ಗೆ ಇನ್ನೊಂದು ಏನ್ ವಿಚಿತ್ರ ಅನ್ಸುತ್ತಂತಂದ್ರೆ, ಈ ಜನರೇಷನ್ ಏನಿದೆಯಲ್ಲ, ಈ ಜೆನ್ಸಿ ಆಗಿರ್ಬೋದು ಅಥವಾ ಆಲ್ಫಾ ಜನರೇಷನ್, ಇವರೆಲ್ಲ ಸಖತ್ ವೀಕ್ ಅನ್ಸ್ತಾರಪ್ಪ ನನ್ಗೆ. ಸ್ವಲ್ಪ ಏನಾದ್ರು ಲೈಕ್ ಬಾಯ್ ಫ್ರೆಂಡ್ ಏನಾದ್ರು ಚೀಟ್ ಮಾಡ್ಬಿಟ್ರೆ ಸಾಕು, ಹುಡುಗಿ ಮಾಡ್ಕೊಂಡು ಸತ್ ಹೋಗೋದು. ಹುಡುಗಿ ಏನಾದ್ರು ಚೀಟ್ ಮಾಡ್ಬಿಟ್ರೆ ಸಾಕು, ಹುಡುಗ ಸತ್ ಹೋಗ್ಬಿಡೋದು, ಇಲ್ಲ ಅವಳನ್ನೇ ಸಾಯಿಸ್ಬಿಡೋದು. ಈ ತರ ಎಷ್ಟು ಕೇಸಸ್ ನೋಡ್ತಾ ಇದೀನಿ ನಾನು. ಸ್ವಲ್ಪ ಮನೆಯವ್ರು ಏನಾದ್ರು ಬೈದ್ ಬಿಟ್ರೆ ಹೊಡೆದ್ ಬಿಟ್ರೆ ಅದಕ್ಕೇನೆ ಸತ್ ಹೋಗ್ಬಿಡೋದು. ಬಾಸ್, ಎಲ್ರೂ ಲೈಫಲ್ಲೂ ಪ್ರಾಬ್ಲಮ್ಸ್ ಇರ್ತವೆ, ಯಾರ್ ಲೈಫಲ್ಲೂ ಪ್ರಾಬ್ಲಮ್ ಇಲ್ಲ ಅಂತಿಲ್ಲ, ಎಲ್ರೂ ಲೈಫಲ್ಲೂ ಪ್ರಾಬ್ಲಮ್ಸ್ ಇರ್ತವೆ. ನಾನಂತೂ ಯಾವ ಪ್ರಾಬ್ಲಮ್ಸ್ ಇಂದ ಹೆಂಗೆಲ್ಲ ಪಾರಾಗಿ ಬಂದಿದೀನಿ ಅಂದ್ರೆ, ಈಗೆಲ್ಲ ನಾನು ಅದನ್ನ ನೆನ್ಸ್ಕೊಂಡ್ರೆ ಆಗ ನಾನು ಅದ್ರ ಬಗ್ಗೆ ತಗೊಂಡಿದ್ದ ಟೆನ್ಷನ್, ಆ ಸ್ಟ್ರೆಸ್, ಅದೆಲ್ಲ ಈಗ ನೆನ್ಸ್ಕೊಂಡ್ರೆ ನನಗೆ ನಗು ಬರುತ್ತೆ, ಇನ್ನೊಂದ್ ಕಡೆ ಖುಷಿನೂ ಆಗುತ್ತೆ. ಬಿಕಾಸ್ ನಾನು ಅಷ್ಟು ಪ್ರಾಬ್ಲಮ್ಸ್ ಇದ್ದಿದ್ದ ಟೈಮಲ್ಲಿ, ಅಷ್ಟು ಟಫ್ ಟೈಮಲ್ಲೂ ಸಹ ಎಷ್ಟು ಧೈರ್ಯವಾಗಿ ಅದನ್ನೆಲ್ಲ ಫೇಸ್ ಮಾಡೋದ್ನಲ್ಲ ಅಂತ. ನಿಮಗ್ ಗೊತ್ತಿದೆ ನಾನು ಏನೇನೆಲ್ಲ ಫೇಸ್ ಮಾಡಿದ್ದೀನಿ ಅಂತ, ನಿಮಗ್ ಆಲ್ರೆಡಿ ಚೆನ್ನಾಗಿ ಗೊತ್ತಿದೆ. ಸೊ ವಾಟ್ ಐ ಬಿಲೀವ್ ಈಸ್, ನೀವು ನಿಮ್ ಪ್ರಾಸ್ಪೆಕ್ಟಿವ್ ಇಂದ ನೋಡಿದಾಗ ನಿಮ್ ಪ್ರಾಬ್ಲಮ್ ತುಂಬಾ ದೊಡ್ಡದು ಅನ್ಸುತ್ತೆ. ಒಂದ್ಸತಿ ನೀವು ಜಸ್ಟ್ ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಸೋಲಾರ್ ಸಿಸ್ಟಮ್ ಅಂತ ಹಾಕಿ, ಲೈಕ್ ಮೇಲ್ಗಡೆಯಿಂದ ತೋರಿಸ್ತಾರಲ್ವಾ ಭೂಮಿನ, ಆ ರಾಕೆಟ್ ಅಲ್ಲೆಲ್ಲ ಹೋದಾಗ ಅಲ್ಲಿಂದ ಅವ್ರು ವಿಡಿಯೋ ಮಾಡಿರ್ತಾರಲ್ವಾ, ಆ ಒಂದು ವಿಡಿಯೋನ ನೋಡಿ ನೀವು. ಸೊ ಅಷ್ಟು ಮೇಲ್ಗಡೆಯಿಂದ ನೋಡಿದಾಗ ಈ ಪ್ರಪಂಚನೇ ಇಷ್ಟು ಕಾಣಿಸುತ್ತೆ. ಅಂಡ್ ಅದರಲ್ಲಿ ನಾವು ಇಷ್ಟನೇ ಇಲ್ಲ, ಇನ್ನು ಅದು ನಮ್ಮ ಪ್ರಾಬ್ಲಮ್ಸ್ ಇನ್ನಿಷ್ಟು ಚಿಕ್ಕದು. ಅಲ್ಟಿಮೇಟ್ಲಿ ಪ್ರಾಬ್ಲಮ್ಸ್ ಅನ್ನೋದು ಎಲ್ರೂ ಲೈಫ್ ಅಲ್ಲಿ ಇರುತ್ತೆ, ಅದನ್ನೆಲ್ಲ ಧೈರ್ಯವಾಗಿ ಫೇಸ್ ಮಾಡಿ. ಮುಂದೊಂದು ದಿನ ಲೈಕ್ 1 ವರ್ಷ ಆದ್ಮೇಲೆ, 2 ವರ್ಷ ಆದ್ಮೇಲೆ, 3 ವರ್ಷ ಆದ್ಮೇಲೆ ನೀವು ಆ ಪ್ರಾಬ್ಲಮ್ಸ್ ನ ನೆನೆಸ್ಕೊಂಡು ಆ ಟೈಮ್ ಅಲ್ಲಿ ನಾನು ಅದ್ರ ಬಗ್ಗೆ ಎಷ್ಟೆಲ್ಲ ತಲೆ ಕೆಡ್ಸ್ಕೊಂಡ್ಬಿಟ್ನಲ್ಲ ಗುರು ಅಂತ ನೆನ್ಸ್ಕೊಂಡೆ ನಗು ಬರುತ್ತೆ ನಿಮ್ಗೆ. ಮಹಾಭಾರತದಲ್ಲಿ ಅರ್ಜುನ ಕೃಷ್ಣ ಅವ್ರಿಗೆ ಒಂದು ಮಾತು ಕೇಳ್ತಾರೆ, ಕೃಷ್ಣ ನಾನ್ ತುಂಬಾ ನೊಂದ್ಬಿಟ್ಟಿದೀನಿ, ಈ ಯುದ್ಧದಲ್ಲಿ ನನ್ನವ್ರನ್ನೆಲ್ಲ ನಾನೇ ಸಾಯಿಸ್ಬಿಟ್ಟಿದೀನಿ, ಕೃಷ್ಣ ನನಗೆ ಯಾವ್ದಾದ್ರು ಒಂದು ಮಾತು ಹೇಳಿ ಅಲ್ವಾ, ನನಗ್ ಧೈರ್ಯ ತುಂಬೋ ತರ ಒಂದ್ ಮಾತು ಹೇಳಿ ಅಲ್ವಾ ಅಂತ ಕೇಳ್ತಾರೆ. ಆಗ ಕೃಷ್ಣ ಇದ್ಕೊಂಡು ಈ ಕಾಲನು ಕಳೆದು ಹೋಗುತ್ತೆ ಅಂತ ಹೇಳ್ತಾರೆ. ನೀವು ಖುಷಿ ಮೂಮೆಂಟ್ ಅಲ್ಲಿ ಇದ್ದಾಗ ಈ ಕಾಲನು ಕಳೆದು ಹೋಗುತ್ತಲ್ಲ ಅಂತ ನೆನ್ಸ್ಕೊಂಡ್ರೆ ದುಃಖ ಆಗುತ್ತೆ. ಅದೇ ನೀವೇನಾದ್ರೂ ಟಫ್ ಟೈಮ್ಸ್ ನ ಫೇಸ್ ಮಾಡ್ತಾ ಇರ್ಬೇಕಾದ್ರೆ ಈ ಕಾಲನು ಕಳೆದು ಹೋಗುತ್ತಲ್ಲ ಅಂತ ನೆನ್ಸ್ಕೊಂಡ್ರೆ ಖುಷಿ ಆಗುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ಮ್ಯಾಟರ್ ಆಫ್ ಟೈಮ್. ನಾನೇನ್ ಗುರು ಮೋಟಿವೇಶನಲ್ ಸ್ಪೀಕರ್ ಆಗ್ತಾ ಇದ್ದೀನಿ. ಸೊ ಕಲ್ಟ್ ಗ್ಯಾಂಗ್ ಸಾಕಿನ ವಿಡಿಯೋನ ಮುಗಿಸುವ. ನಾನು ಸಮೀರ್ MD ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.